ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಎಲ್ಲ ಪಕ್ಷ ಎಲ್ಲ ಹಿರಿಯ ಮುಖಂಡರೇ ಮತ್ತು ಎಲ್ಲ ಹಿರಿಯ ಪತ್ರಕರ್ತ ಸಹೋದರರೇ, ಎಲ್ಲ ನನ್ನ ಆತ್ಮೀಯರೇ, ಇವತ್ತು ವಿಶೇಷವಾಗಿ ಈ ಒಂದು ಸುದ್ದಿಗೋಷ್ಠಿ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತಂದರೆ, ಈಗ ಹಲವಾರು ಈ ಕೆಲವೊಂದು 4 ದಿನದಿಂದ ಸಾಕಷ್ಟು ಚರ್ಚೆಯಲ್ಲಿದೆ, ಎಲ್ಲ ಮಾಧ್ಯಮಗಳಲ್ಲೂ ಸಾಕಷ್ಟು ಬಂದಿದೆ, ಎಲ್ಲ ಬಂದಿದೆ. ಏನಂತಂದರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಯುಷ್ ಮಿಷನ್ ಕುರಿತು, ಅಂದರೆ ಏನು ರಾಮ್ಜಿ ಅದನ್ನ ಏನು ಕೇಂದ್ರ ಸರ್ಕಾರ ಅದನ್ನ ಏನು ತಂತು ಹೆಸರು ಚೇಂಜ್ ಮಾಡ್ತೆ ಅಂತೇಳಿ ಕಾಂಗ್ರೆಸ್ ಅವರು ಬಹಳಷ್ಟು ಅಂದ್ರೆ ಎಲ್ಲ ಕಡೆನೂ ಪ್ಲೇ ಕಾರ್ಡ್ ಹಿಡ್ಕೊಂಡು ಎಲ್ಲ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಎದುರಿಗೆ ಎಲ್ಲ ಕಡೆ ಬಹಳಷ್ಟು ಸ್ಟ್ರೈಕ್ ಕುಂದಿರ್ಸೋದು ಎಲ್ಲನೂ ಮಾಡ್ತಿದ್ದಾರೆ. ನಾನು ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ಕೆಲವರಿಗೆ ತಮ್ಮ ಮುಖಾಂತರ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಬಯಸ್ತೇನೆ. ಯಾಕಂದ್ರೆ ಇದರ ಉದ್ದೇಶ ಏನು, ನರೇಂದ್ರ ಮೋದಿ ಸಾಹೇಬರು ಮಾಡಿರೋ ಉದ್ದೇಶ ಏನು, ಬರೀ ಅವರು ಇಲ್ಲ ಮಹಾತ್ಮ ಗಾಂಧೀಜಿಯವರ ಕನಸಾಯ್ತು ರಾಮರಾಜ್ಯ ಆಗ್ಲಿ ಅಂತೇಳಿ ಆ ಒಂದು ಕನಸು ಇಟ್ಕೊಂಡೆ ಮುಂದೆ ಹೋಗುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗೇನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಸ್ಟ್ 100 ದಿನ ಎಲ್ಲ ಕೆಲಸ ಸಿಕ್ತಿತ್ತು, ಈಗ ಅದನ್ನ 125 ದಿನ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ 25 ದಿನ ಹೆಚ್ಚಿನ ಒಂದು ಕೆಲಸ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಯಾರಿಗೆ ಅನುಕೂಲ ಆಯ್ತು? ರೈತರಿಗೆ ಮತ್ತು ಈ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅನುಕೂಲ ಆಗಂತ ಒಂದು ಕೆಲಸ ಆಯ್ತು. ಅದ್ರ ಜೊತೆಗೆ ಇದರಲ್ಲಿ ಸ್ಪಷ್ಟವಾಗಿ ನಿಮಗೆ ಬೇಕಾದ್ರೆ ನಾನು ಎಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೇನೆ. ಸ್ಪಷ್ಟವಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂತಂದ್ರೆ, ಏನು ಡೂಪ್ಲಿಕೇಟ್ ಜಾಬ್ ಹೋಲ್ಡರ್ಸ್ ಇದ್ರು, ಡೂಪ್ಲಿಕೇಟ್ ಏನೇನು ಗ್ಯಾಂಗ್ ಇತ್ತು, ಏನು ಕೆಲಸ ಮಾಡಲಾರ್ದ ದುಡ್ಡು ಎತ್ತ ಏನು ಗ್ಯಾಂಗ್ ಇತ್ತು, ಅದಕ್ಕೆಲ್ಲಕ್ಕೂ ಕಡಿವಾಣ ಹಾಕ್ಬೇಕನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ತಡ್ಕಾದ ಆಗ್ಲಾರ್ದ ಕೆಲವೊಂದು ವಿರೋಧ ಪಕ್ಷದವರು ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈಗ 100ರಿಂದ 125 ದಿನ ಮಾಡೋದ್ರಿಂದ 25 ದಿನ ಯಾರಿಗೆ ಹೆಚ್ಚಾಯ್ತು? ಏನ್ ಕಾರ್ಮಿಕರು ಕೆಲಸ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಒಂದು ಕೆಲಸ ಸಿಗಂತದಾಯ್ತು. ಅದ್ರ ಜೊತೆಗೆ 60 ದಿನ ಗ್ಯಾಪ್ ಪೀರಿಯಡ್ ಕೊಟ್ಟಿದ್ದಾರೆ. ಯಾಕೆ ಆ ಪೀರಿಯಡ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಈಗ ನೋಡ್ರಿ ನಮ್ಗೆ ಎಷ್ಟು ಜನರಿಗೆ ತೊಂದರೆ ಆಗ್ತಿತ್ತು, ಎಲ್ಲ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ಏನಪ್ಪಾ ಅಂತಂತಂದ್ರೆ ರೈತರಿಗೆಲ್ಲರಿಗೂ ಬೆಳೆ ಹಚ್ಚೋ ಟೈಮ್ನಲ್ಲಿ, ಕಟಾವ್ ಟೈಮ್ನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇತ್ತಪ್ಪ ಅಂದ್ರೆ ಯಾರು ಕೆಲ್ಸಕ್ಕೆ ಬರಂಗಿಲ್ಲಪ್ಪ ಅನ್ನೋ ಒಂದು ನಿಟ್ಟಿನಿಂದ ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ಅದಕ್ಕೆ ಆ ಒಂದು 60 ಡೇಸ್ ಗ್ಯಾಪ್ ಅನ್ನು ಕೊಡುವಂತ ಒಂದು ಕೊಟ್ಟಿದ್ದಾರೆ. ಆ ಒಂದು 60 ಡೇಸ್ ಗ್ಯಾಪ್ ಬಿಟ್ರಂದ್ರೆ ಉಳ್ಕಿದೆಲ್ಲ 305 ದಿನ ನೀವು ಯಾವಾಗಾದ್ರೂ ಈ ಕೆಲಸ ಮಾಡಬಹುದು. ಮತ್ತು ಮೊದಲು ಏನಿತ್ತಪ್ಪ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಕೆಲಸ. ಉದ್ಯೋಗ ಖಾತ್ರಿ ನಾವು ಸಾಕಷ್ಟು ಜನ ನೋಡ್ತಿದ್ವಿ, ಹೋಗೋದು ಆ ಫೋಟೋ ತೆಗ್ಸೋದು ಅಲ್ಲಿಂದ ಹೊರಡಂತ ಕೆಲಸಗಳು ಬಹಳಷ್ಟು ಆಗ್ತಿದ್ವು. ಕೆಲವೊಂದ್ ಕಡೆ ಮಾಡಲ್ಲಿ ಪ್ರಾಂಪ್ಟ್ ಆಗಿ ಮಾಡ್ತಿದ್ರು, ಬಟ್ ಕೆಲವೊಂದ್ ಕಡೆ ಬರೀ ಫೋಟೋಗೆ ಅಷ್ಟೇ ಸೀಮಿತ ಆಗಿತ್ತು. ಈ ಸರಿ ಆ ತರ ಆಗ್ಲಾರ್ದಂಗೆ ಈಗ ಹೋಗ್ಬೇಕಾದ್ರೆ ಬಯೋಮೆಟ್ರಿಕ್ ಯಾವ ತರ ಈಗ ಈ ನೋಡ್ತಿದ್ವಲ್ಲ, ಹೋದ್ರೆ ಕೆಲ್ಸಕ್ಕೆ ಹೋಗೋದು ವಾಪಸ್ ಆ ತರ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಂದ್ರೆ ಬಹಳ ಅನುಕೂಲ ಆಗ್ತದೆ ಜನರಿಗೆ, ಆ ಜಿಲ್ಲಾ ತಾಲೂಕಿಗೆ, ಆ ಊರ್ ಗ್ರಾಮಕ್ಕೆ ಏನಾರ ಒಳ್ಳೆ ಕೆಲಸ ಮಾಡಕ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಮೊದಲು ಏನ್ ಬೇಕಾದ್ರೂ ಕೆಲಸಗಳು ತಗೊಳ್ಬಹುದಾಯ್ತು. ಈಗ ಆ ತರ ಇಲ್ಲ, 4 ಸೀಮಿತವಾಗಿ ಕೆಲಸಗಳನ್ನ ತಗೊಂಡಿದ್ದಾರೆ. ಏನಂತಂದ್ರೆ ಯಾವ್ದಾವ್ದಕ್ಕೆ ಕೆಲಸಗಳು ಬೇಕು ಅಂದ್ರೆ ಯಾವ್ದಾವ್ದಕ್ಕೆ ತಗೊಂಡ್ರೆ ಆ ಗ್ರಾಮಕ್ಕೆ ನಿಜವಾಗಿ ಅನುಕೂಲ ಆಗ್ತಾನೆ ಆ ಉದ್ದೇಶದಿಂದ ತ್ವರಿತ ವಿಪರೀತನ ಸನ್ನಿಧ ಈ ತರ ಹಲವಾರು ಅಂದ್ರೆ 4 ಮೇನ್ ಸ್ಟೇಜು ಅವನ್ನ ಅಷ್ಟೇ ಕೆಲಸ ತಗೊಳ್ಳಂತ ಒಂದು ಕೆಲಸವನ್ನ ಹಾಕಿದ್ದಾರೆ. ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಈ ಕೆಲಸಗಳನ್ನ ತಗೋಬೇಕಾದ್ರೆ ಜಿಲ್ಲಾ ಪಂಚಾಯತಿಗೆ ಬರ್ಬೇಕು, ಅಲ್ಲಿ CO ಇದು ಮಾಡ್ಬೇಕು, ಅವನ್ನೆಲ್ಲ ಹೆಚ್ಚಿನ ಕಡಿತಗೊಳಿಸಿ ಗ್ರಾಮ ಪಂಚಾಯತಿಯವರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಆ ಗ್ರಾಮ ಸಭೆಯಲ್ಲಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಇವ್ರು ಚೌಕಟ್ಟಿನಲ್ಲಿ ಏನ್ ಬರಂತ ಕೆಲಸಗಳನ್ನ ತಕ್ಷಣ ಗ್ರಾಮ ಪಂಚಾಯತಿಯಲ್ಲೇ ತಗೊಳ್ಬಹುದು. ಅದ್ರ ಜೊತೆಗೆ ಡಿಜಿಟಲೈಸ್ ಮಾಡ್ಬೇಕು. ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಎಲ್ಲರೂ ಏನ್ ಕೆಲಸ ಮಾಡಿರ್ತಿದ್ವಿ ಆ ಕೆಲಸ ಎಷ್ಟಾಗ್ಯದೋ ಬಿಟ್ಟದೋ ಪೇಮೆಂಟ್ ಅಂತ ಎಲ್ಲರಿಗೂ ಹೋಗ್ತಿತ್ತು. ಈಗ ಆ ತರ ಇಲ್ಲ, ಕೆಲಸ ನೀವು ಡೇ ಬೈ ಡೇ, ಇವತ್ತು ಯಾವ್ದೋ ಒಂದು ಕೆರೆ ಕೆಲಸವನ್ನು ನೀವು ಹೂಳೆತ್ತ ಕೆಲಸವನ್ನು ಮಾಡಿದೀವಿ, ಆ ಹೂಳೆತ್ತ ಕೆಲಸ ನೀವು ಎಷ್ಟು ಮಾಡಿದ್ರಿ, 100 ದಿನ ಮಾಡಿದ್ರಪ್ಪ ಅಂದ್ರೆ ಮೊದಲನೇ ದಿನ ಎಷ್ಟು ಮಾಡಿದ್ರಿ, 2ನೇ ದಿನ ಎಷ್ಟು ಮಾಡಿದ್ರಿ, 3ನೇ ದಿನ ಎಷ್ಟು ಮಾಡಿದ್ರಿ, ಅದ್ರದ್ದು ಫೋಟೋ ಸಮೇತ ಡಿಜಿಟಲ್ ಆಗಿ ನಾವು ಅದಕ್ಕೆ ಕೊಡ್ಬೇಕಾಗ್ತದೆ. ಆ್ಯಪ್ಗಳ ಮುಖಾಂತರ 3 ಆ್ಯಪ್ಗಳಿದೆ, ಆ ಆ್ಯಪ್ಗಳ ಮುಖಾಂತರ ಕೊಡ್ಬೇಕಾಗ್ತದೆ. ಅದ್ರ ಮೇಲೆ
ಗ್ರಾಮ ಪಂಚಾಯತಿ ಮಾನಿಟರ್ ಇರ್ತದೆ, ಸಾಮಾನ್ಯ ಜನರು ಅದನ್ನ ಪ್ರಶ್ನೆ ಕೇಳ್ಬೋದು ಮತ್ತು ಟೋಟಲ್ ಎಡಿಟಿಂಗ್ ಆಗ್ತದೆ ಎಲ್ಲ. ಇದರಿಂದ ಏನಾಗ್ತದೆ ಅಂತಂದ್ರೆ ಸಮಸ್ಯೆ ಆಗಿ ಗ್ರಾಮಕ್ಕೆ ಒಳ್ಳೇದು ಮಾಡ್ಬೇಕಾಗಿದೆ. ನಿಜವಾದಂತ ಕಾರ್ಮಿಕರಿಗೆ ಕೆಲಸ ಕೊಡೋರಿಗೆ ಇದು ಬಹಳಷ್ಟು ಒಳ್ಳೆ ಸ್ಕೀಮ್ ಇದೆ. ಇದು ಅದರಿಂದ ಬಹಳ ಅಂದ್ರೆ ಬಹಳ ಒಳ್ಳೇದಾಗಂತ ಒಂದು ಕೆಲಸವನ್ನ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಫಸ್ಟ್ ಏನಿತ್ತಪ್ಪ ಅಂದ್ರೆ 90% ಇವ್ರು ಕೊಡ್ತಿದ್ರು, ಸೆಂಟ್ರಲ್ ಅವ್ರು ಕೊಡ್ತಿದ್ರು, 10% ಸ್ಟೇಟ್ನವ್ರು ಕೊಡ್ತಿದ್ರು. ಈಗ ಅದನ್ನ ಸ್ವಲ್ಪ ಚೇಂಜ್ ಮಾಡಿ 40% ಸ್ಟೇಟು, 60% ಅವರು ಸೆಂಟ್ರಲ್ ಅವ್ರು ಕೊಡ್ತಾರೆ. ಈ 40% ಎಕ್ಸ್ಟ್ರಾ ಬರ್ಡನ್ ರಾಜ್ಯದವರು ಸ್ವಲ್ಪ ಅವ್ರಿಗೆ ಅದ್ರ ವಿರುದ್ಧ ಮಾತಾಡೋರೆ. ಆದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಾದವರು ಅವಶ್ಯಕತೆಯಲ್ಲಿ ಕೊಡ್ಬೇಕಾದಂತ ರಾಜ್ಯಗಳೆಲ್ಲ ಇವತ್ತು ಬಹಳಷ್ಟು ಸಪೋರ್ಟ್ಗಳು ಮಾಡ್ತಿದಾವೆ. ಇದರಿಂದ ಏನಾಗ್ತಂದ್ರೆ ಒಂದು ಅಕೌಂಟೆಂಟಿವ್ ಬರ್ತದೆ. ರಾಜ್ಯ ಸರ್ಕಾರದ 40% ಇದ್ರಾಗ ಇನ್ವಾಲ್ವ್ಮೆಂಟ್ ಆದ್ಮೇಲೆ ರಾಜ್ಯ ಸರ್ಕಾರದವರು ಕೆಲಸ ಹೆಂಗ್ ನಡೆದಿದೆ ಅಂತ ತೊಳ್ಕೋತಾರೆ. ಇಲ್ಲಾಂದ್ರೆ ಹೆಂಗಿದ್ರು ಕೇಂದ್ರದ ಬರ್ತಲ್ಲ, ಹಾಳಾದ್ರೆ ಹಾಳಾಗ್ಲಿ, ನಮ್ದೇನ ಲೆಕ್ಕದಲ್ಲೇ ಬಾಳ ಇತ್ತು. ಇನ್ಮೇಲೆ ಅವು ಯಾವ ಆಗ್ಲಾರ್ದಂಗೆ ಒಳ್ಳೆ ರೀತಿಯಿಂದ ಈ ಕೆಲಸವನ್ನ ಹಾಕ್ಯಂತ ಹೋಗ್ತದೆ. ಅದಕ್ಕೋಸ್ಕರ ಇದರಿಂದ ಕೆಲವೊಂದು ಲೀಡರ್ಗಳಿಗೆ, ಕೆಲವೊಂದು ಕಾಂಗ್ರೆಸ್ ಪಕ್ಷದವರಿಗೆ ಮಾತಾಡಕ್ಕೆ ಕೆಲವು ಅವಕಾಶ ಬಿಟ್ರೆ, ಸಾರ್ವಜನಿಕರಿಗಾಗ್ಲಿ ಉದ್ಯೋಗ ಖಾತ್ರಿಯಲ್ಲಿ ಏನು ಕೆಲಸ ಮಾಡ್ತಿದ್ರು ಅವರೆಲ್ಲರಿಗೂ ಬಹಳ ಒಳ್ಳೇದಾಗಂತ ಒಂದು ಕೆಲಸವನ್ನಾಗಿದೆ. ಇದರಿಂದ ಯಾರು ಈಗ ಹೊಸ ಈ ಟೈಮ್ನಲ್ಲಿ ಮಾಡಿದ್ರು ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ಯಾಕಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ. ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂಥವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕನ್ನೋದು ಅವ್ರ ಮನಸ್ಸಾಗ ಆಸೆ ಇರ್ತದೆ. ಆದ್ರೆ ಕೆಲವೊಂದು ಸಿಸ್ಟಮ್ ಇಂದ ಅವ್ರಿಗೆ ತೊಂದರೆ ಆಗ್ತದೆ. ಬಟ್ ಈ ಒಂದು ಯೋಜನೆಯಿಂದ, ವಿಕಸಿತ ಭಾರತ ಏನ್ ಕನಸಿನ ಯೋಜನೆ ಇದೆ, ಈ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗಿ ಬಹಳ ಒಳ್ಳೇದಾಗಂತ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಹತ್ರ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಸುಮ್ಮನೆ ಇವ್ರು ಬಂದು ಕೆಲವೊಂದು ಜನ ಹೇಳೋದನ್ನ ನಂಬಕ್ ಹೋಗ್ಬೇಡ್ರಿ. ಅದು ಏನಾದ ಅದ್ರ ಬಗ್ಗೆ ತಿಳ್ಕೊಂತ ಒಂದು ಕೆಲಸವನ್ನು ಮಾಡ್ರಿ. ಹೆಸರು ಏನ್ ಚೇಂಜ್ ಮಾಡಿದಾರ, ಮಹಾತ್ಮ ಗಾಂಧೀಜಿಯವರು ಏನು ಕನಸಿನ ಯೋಜನೆ ಇತ್ತು ಅದನ್ನೇ ಕಂಟಿನ್ಯೂ ಮಾಡಂತ ಒಂದು ಕೆಲಸವನ್ನು ಮಾಡಿದರೆ, ಕೆಲವೊಂದು ರಾಮ್ಜಿ ಅನ್ನೋದನ್ನ ಕೆಲವೊಬ್ಬರಿಗೆ ಅನಿಸ್ತದೆ. ಬಟ್ ಒಳಗಿನ ಉದ್ದೇಶ ತೆಗೆದು ನೀವು ನೋಡಿದ್ರೆ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಬಹಳಷ್ಟು ಒಳ್ಳೇದಾಗಂತ ಯೋಚನೆ ಮಾಡಿದ್ದಾರೆ. ಇವತ್ತು ಇಲ್ಲಿ ಯಾರ ರೈತರಿದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಆ ಮೇನ್ ಟೈಮ್ನಲ್ಲೇ ನಾವು ಬಿತ್ತ ಟೈಮ್ನಲ್ಲಿ, ಕಟಾವ್ ಟೈಮ್ನಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು, ಅದನ್ನ ಇದ್ರ ಸರಿ ಗ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಂತಂದ್ರೆ ಉದ್ದೇಶಪೂರ್ವಕವಾಗಿರ ಕರ್ಕೊಂಡು ಹೋಗಂತ ಒಂದು ಕೆಲಸ ಮಾಡ್ತಿದ್ರು. ಇವಾಗ ಯಾರು ಕೂಲಿ ಕಾರ್ಮಿಕರಿಗೆ ಏನಿದಾರಲ್ರಿ ಅವ್ರಿಗೂ ಇದರಿಂದ ಬೆನಿಫಿಟ್ ಇದೆ. ಯಾಕೆ ಬೆನಿಫಿಟ್ ಇದೆ ಅಂತಂದ್ರ ಈ 60 ಡೇಸ್ ಕೆಲಸಗಳು ಅದ್ರಲ್ಲಿ ಅವ್ರಿಗೆ ಸಿಗ್ತದೆ. ಇಲ್ಲಂತರೂ 60 ದಿನ ಕೆಲಸ ಕಟಾವಿನ ಟೈಮ್ನಲ್ಲಿ, ಬಿತ್ತ ಟೈಮ್ನಲ್ಲಿ ಕೆಲಸ ಸಿಗ್ತದೆ. ಅದ್ರ ಜೊತೆಗೆ ಇದು 125 ದಿನ ಅಂತಂದ್ರೆ ಟೋಟಲ್ ಅವರಿಗೆ 185 ದಿನ ಕೆಲಸ ಸಿಕ್ಕಂಗ ಆಗ್ತದೆ. ಅದು ಬರ್ತಲ್ಲ, ಆ ಒಂದು ಬ್ಯಾನಿಗೆ ಚೇಂಜ್ ಮಾಡಿಬಿಟ್ರು. ನೋಟ್ನಾಗ ದಮ್ಮಿದ್ರು ಅವ್ರ ಫೋಟೋ ತೆಗಿಲಿ. ಪುಣ್ಯಾತ್ಮ್ರೆ, ಆ ಮಹಾತ್ಮ ಗಾಂಧಿ, ಒರಿಜಿನಲ್ ಮಹಾತ್ಮ ಗಾಂಧಿ ಅವ್ರ ವಂಶಸ್ಥರು ಇವತ್ತು ಎಲ್ಲಿಯಾರ ಅಂತ ಗೊತ್ತದೆ. ಡೂಪ್ಲಿಕೇಟ್ ಅವರೇ ಇವತ್ತೆಲ್ಲ ಪಾಪ ಗಾಂಧೀಜಿಯವ್ರ ಹೆಸರು ಇಟ್ಕೊಂಡು ಎಲ್ಲವನ್ನೂ ಹರಾಜ್ ಹಾಕಂತ ಕೆಲಸ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ BJPಗಾಗ್ಲಿ, ನರೇಂದ್ರ ಮೋದಿ ಸಾಹೇಬ್ರಿಗಾಗ್ಲಿ ಬಹಳಷ್ಟು ಗೌರವ ಇದೆ. ಅವ್ರ ಹೆಸರನ್ನ ಕಾಪಾಡೋ, ಅವ್ರ ಕನಸನ್ನ ಈಡೇರಿಸಂತ ಕೆಲಸ ನರೇಂದ್ರ ಮೋದಿ ಸಾಹೇಬ್ರು ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಕೆಲವೊಂದು ಕುತಂತ್ರ ಮಾಡಿ ಒಂದು ಕೆಟ್ಟ ಹೆಸರು ಅಂತ ನೋಡ್ತಾ, ಅದು ಬಿಟ್ರೆ ಬೇಕಾದ್ರೆ ನಾನೇ ನಿಮಗೆ ಇದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೀವು ಬೇಕಾದ್ರೆ ಸ್ಟಡಿ ಮಾಡ್ಕೊಂಡು ನನಗೆ ಕೇಳ್ರಿ, ಹಂಗೇನಿರ್ತದ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಂಥ ಕೆಲಸ ನಾವು ಮಾಡ್ತೀವಿ.